ಸಮುದ್ರದ ನೀರನ್ನು ಶುದ್ಧ ಕುಡಿಯುವ ನೀರಾಗಿ ಪರಿವರ್ತಿಸುವುದು ಮಾನವನ ಆವಿಷ್ಕಾರಗಳಲ್ಲಿ ಅದ್ಭುತವಾದ ಆವಿಷ್ಕಾರ ಆಗಿದೆ. ಈ ತಂತ್ರಜ್ಞಾನದ ಹೃದಯವೇ ರಿವರ್ಸ್ ಆಸ್ಮೋಸಿಸ್. ಮೊದಲಿಗೆ ಸಮುದ್ರದ ನೀರನ್ನು ಸಮುದ್ರದ ತಳಭಾಗದಲ್ಲಿರುವ ಇಂಟೇಕ್ ಪೈಪ್ಗಳ ಮೂಲಕ ಒಳಗೆಳೆದುಕೊಳ್ಳಲಾಗುತ್ತದೆ. ನಂತರ ಅದು ಸ್ಕ್ರೀನ್ಗಳು ಮತ್ತು ಫಿಲ್ಟರ್ಗಳ ಮೂಲಕ ಹಾದು ಹೋಗುತ್ತದೆ. ಇವು ದೊಡ್ಡ ಕಸ ಮತ್ತು ಸಮುದ್ರ ಜೀವಿಗಳನ್ನು ತಡೆಯುತ್ತವೆ. ನೆಕ್ಸ್ಟ್ ಪ್ರೀ ಟ್ರೀಟ್ಮೆಂಟ್ ಹಂತ. ಈ ಹಂತದಲ್ಲಿ ಕೆಲವು ರಾಸಾಯನಿಕಗಳನ್ನು ಸೇರಿಸಲಾಗುತ್ತದೆ. ಇವು ಅಲ್ಗಿ ಮತ್ತು ಸಣ್ಣ ಕಣಗಳನ್ನು ಒಟ್ಟುಗೂಡಿಸಿ ಏರ್ ಬಬಲ್ಸ್ ನ ಮೇಲಕ್ಕೆ ತಳ್ಳುತ್ತವೆ. ಆಗ ಸುಲಭವಾಗಿ ತೆಗೆದುಹಾಕಬಹುದು. ಆದಾದ ಬಳಿಕ ನೀರು ಮಣ್ಣು ಮತ್ತು ಆಂಥ್ರಸೈಟ್ ಪದರಗಳ ಮೂಲಕ ಹರಿಯುತ್ತದೆ. ಇದು ಇನ್ನೂ ಸೂಕ್ಷ್ಮ ಅಶುದ್ಧಿಗಳನ್ನು ಕೂಡ ತೆಗೆದುಹಾಕುತ್ತದೆ. ಇದಾದ ನಂತರ ಅತಿಯಾದ ಒತ್ತಡದಲ್ಲಿ ನೀರನ್ನು ಅತ್ಯಂತ ಸೂಕ್ಷ್ಮ ಮೆಂಬ್ರೇನ್ಗಳ ಮೂಲಕ ಹಾಯಿಸಲಾಗುತ್ತದೆ. ಈ ಮೆಂಬ್ರೇನ್ಗಳು ಕೇವಲ ನೀರಿನ ಅಣುಗಳನ್ನು ಮಾತ್ರ ಒಳಗಡೆ ಬಿಡುತ್ತವೆ. ಉಪ್ಪು ಮತ್ತು ಇತರ ಮಾಲಿನ್ಯಗಳನ್ನು ಸಂಪೂರ್ಣವಾಗಿ ತಡೆಯುತ್ತವೆ. ಕೊನೆಯಲ್ಲಿ ನೀರಿನ ಒಂದು ಭಾಗ ಶುದ್ಧ ಕುಡಿಯುವ ನೀರಾಗಿ ಮಾರ್ಪಡುತ್ತದೆ. ಮತ್ತೊಂದು ಭಾಗ ಹೆಚ್ಚು ಉಪ್ಪು ಹೊಂದಿರುವ ಬ್ರೈನ್ ಆಗಿ ಉಳಿದು ಮತ್ತೆ ಸಮುದ್ರಕ್ಕೆ ಹೊರಹಾಕಲಾಗುತ್ತದೆ. ಆದರೆ ಪ್ರಕ್ರಿಯೆ ಇಲ್ಲಿಗೆ ಮುಗಿಯುವುದಿಲ್ಲ. ಶುದ್ಧ ನೀರಿಗೆ ಇನ್ನೂ ಖನಿಜಗಳನ್ನು ಸೇರಿಸಲಾಗುತ್ತದೆ ಮತ್ತು ಅದರ pH ಮಟ್ಟವನ್ನು ಸರಿಹೊಂದಿಸಲಾಗುತ್ತದೆ. ಆಗ ಅದು ಕುಡಿಯಲು ಸುರಕ್ಷಿತವಾಗಿರುತ್ತದೆ. ಸರಳವಾಗಿ ಕಾಣುವ ಈ ಪ್ರಕ್ರಿಯೆ ವಾಸ್ತವದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಅದ್ಭುತವಾದ ಸಂಯೋಜನೆಯಾಗಿದೆ.